ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತೂಸಾ ವ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ದೀರಾ? ಚೆನ್ನಾಗಿದ್ರು ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬೆಳಗ್ಗೆನ ಶುರು ಮಾಡಕತ್ತೀವಿ. ಮುಂಜಾನೆ ಇವತ್ತು ಎದ್ದಿದ್ದು ಲೇಟೇ ಆಯಿತು. ಸ್ವಲ್ಪ ಹಂಗೆ ಆಗ್ತದೆ. ಪೂಜೆ ಎಲ್ಲ ಮಾಡಿ ಆಯಿತು. ಅಂಗಳಕ್ಕೆ ರಂಗೋಲಿ ಹಾಕಿ ಹೂವೆಲ್ಲ ಅಲಂಕಾರ ಮಾಡಿ ಆಯಿತು. ನಮ್ದೆಲ್ಲ ಜಳಕ ಆಯಿತು. ಭಾಗ್ಯನ ಜಳಕ ಆಯ್ತು. ಭಾಗ್ಯ ಹೊರಗೆ ಹೋಗಿತ್ತು. ಭಾಗ್ಯ ಕೂದಲು ಹೋಗ್ತಾವ. ಆಮೇಲೆ ಇಲ್ಲಿ ದೋಸೆ ರೆಡಿ ಆಗತ್ತಾವು. ಏನು ಮಾಡಿದ್ರಿ, ನಮ್ಮ ಸಣ್ಣ ಮನೆ ಒಂದೇ ಬೀರು ಕನ್ನಡಿ ಇರೋದು. ಹಂಗಾಗ್ಬಿಟ್ಟು ಮನೆಗೆ ಇಟ್ಕೊಳ್ಳೋದು ಹಾಕೈತಿ. ಸ್ವಲ್ಪ ಚಿಕ್ಕಾದ್ರೂ ಹೊರಗೆ ಬಿಡಿಸ್ಕೊಂಡು ಅಂದ್ರೆ ಕೂದಲು ಮನೆ ಬೀಳಲ್ಲ ಅಂತ ದೋಸೆ ರೆಡಿ ಆಗತ್ತಾವ. ಗೋಧಿ ಹಿಟ್ಟಿನ ದೋಸೆ ನೋಡ್ರಿ. ಇದು ಗೋಧಿ ಹಿಟ್ಟಿನ ದೋಸೆ ಹಿಂಗೆ ಬರ್ತಾವೆ ನೋಡ್ರಿ. ಚಟ್ನಿ ರೆಡಿ ಮಾಡಿಟ್ಟಿನಿ. ದೋಸೆ ಕೂಡ ರೆಡಿ ಆಗ್ಯಾವು. ಮೆತ್ತಗತ್ತವ್ರ ಆದ್ರೆ ಕಠಿಣೂ ಮಾಡ್ಕೋಬೋದು. ನಾನೇ ಸ್ವಲ್ಪ ಮೆತ್ತಗೆ ಹಾಕ್ತೀನಿ. ಅಂದರೂ ಗೋಧಿ ಹಿಟ್ಟಿನ ಸ್ವಲ್ಪ ಮೆತ್ತಗೆ ಆಗ್ತವೆ. ಅಷ್ಟು ಗರಿ ಗರಿ ಬರಲ್ಲ, ಸ್ವಲ್ಪ ಬರ್ತಾವೆ ಅಷ್ಟೇ ನೋಡ್ರಿ. ತುಂಬ ಸಿಂಪಲ್ ಇದನ್ನು ಮಾಡ್ಕೊಳ್ಳೋದು. ಅಂದರೆ ಗೋಧಿ ಹಿಟ್ಟಿನಂದ್ರೆ ಗೋಧಿ ಹಿಟ್ಟು ಹಾಕಲ್ಲ ನಾನು. ಅದ್ರಾಗ ಸ್ವಲ್ಪ ಸಣ್ಣ ರವೆ ಮತ್ತು ಇದು ಕಡಲೆ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು ಭಾಳ ಹಾಕಲ್ಲ. ಸಣ್ಣ ರವೆ ಮತ್ತು ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕಿರ್ತೀನಿ. ಮತ್ತು ತೋಟೆ ಅಂದ್ರೊಂದು ಇದ್ರ ಹಿಟ್ಟು ಬರ್ತೈತಲ್ರಿ, ಅಂಗನವಾಡಿ ಹಿಟ್ಟು, ಅದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ರಾಗಿ ಹಿಟ್ಟು ಮಿಕ್ಸ್ ಮಾಡ್ಕೊತೀನಿ. ಇವತ್ತು ರಾಗಿ ಹಿಟ್ಟು ಹಾಕಿಲ್ಲ, ರಾಗಿ ಹಿಟ್ಟು ಇಲ್ಲ, ಸ್ವಲ್ಪ ಅದ. ಭಾಗ್ಯ ಗಂಜಿಗೆ ಅದಕ್ಕೆ ಸ್ವಲ್ಪ ಗಂಜಿ ಕುಡಿತಾಳೆ, ಹಾಗೆ ಮತ್ತು ಮುದ್ದೆ ಕೇಳ್ತಿರ್ತಾಳೆ, ಹಾಗೆ ಸ್ವಲ್ಪ ಅದು ಹಿಟ್ಟು ಭಾಳ, ಅದಕ್ಕಾಗಿ ರಾಗಿ ಹಿಟ್ಟು ಹಾಕಿಲ್ಲ. ಕಾಯಿ ಚಟ್ನಿ ಸೂಪರಾಗಿರ್ತೈತಿ ಇದ್ರ ಜೊತೆಗೆ. ಬರ್ರಿ ಎಲ್ಲರೂ ನಾಷ್ಟ ಮಾಡೋಕ್ಕೆ. ನೋಡ್ರಿ, ಮಸಾಲೆ ದೋಸೆ ಥರ ಕಾಣ್ತದೆ ಗೋಧಿ ದೋಸೆ. ಒಳ್ಳೆ ಕಲರು. ನಾಷ್ಟ ಮಾಡ್ತೀರಾ? ಇಲ್ಲ ಭಾಗ್ಯ ಇಲ್ಲೇ ಹೇಳಲ್ಲ, ನಾನು ನೋಡೇ ಇಲ್ಲ. ಏನು ಮಾಡತ್ತಿ ಭಾಗ್ಯ? ನಾಷ್ಟ ಮಾಡು. ಸಪ್ಪೆ ಊಟ ಊಟ ಮಾಡು. ಸಪ್ಪೆ ಊಟ ಆಯ್ತು. ಮೊದಲೇ ಮೈ ಕೈಯಾಗಲ್ಲ ಏನೂ ಇಲ್ಲ, ಸಪ್ಪೆ ಊಟ ಬರುತ್ತೇನು. ಡಾಕ್ಟ್ರ್ ಹೇಳ್ತಾರೆ. ಹ್ಞೂ ಅನ್ಬೇಕು ಡಾಕ್ಟ್ರಿಗೆ. ಊಟದ ವಿಚಾರದಾಗ ಹಿಂದೆ ಮುಂದೆ ಮಾಡಬಾರ್ದು. ನೋಡಿರಿ, ಇದು ಕಟ್ಟಿಯಾಗಿ ಬಂತು. ಸ್ವಲ್ಪ ಹೊತ್ತು ಟೈಮ್ ಬೇಕಷ್ಟೇ. ಜಲ್ದಿ ಜಲ್ದಿ ಮಾಡ್ಕೋತೇವೆ ಅಂದ್ರೆ ಆಗಲ್ಲ. ಸ್ವಲ್ಪ ಟೈಮ್ ಕೊಟ್ಟು ಅಂದ್ರೆ ಗರಿ ಗರಿಯಾಗಿ ಬರ್ತಾವೆ. ಹೆಂಗಾಗಿ ಚಟ್ನಿ ದೋಸೆ ಎರಡು ಬರೋರಾಗೈತೆ. ಓಕೆ, ಡನ್. ಮಾಡಿರಿ. ಅಲ್ಲೆಲ್ಲ ನೋಡಿರಿ, ಇಲ್ಲಿ ಇದು ಮಾಡ್ಕೊಂಡು ಇದೆಲ್ಲ ಕ್ಲೀನ್ ಮಾಡ್ಕೊಳತ್ತೀನಿ. ಹಾಗೆ ಬರ್ರಿ. ಇವತ್ತು ಮತ್ತು ಬಟ್ಟೆ ಹೊಲಿದೈತಿ. ಬಟ್ಟೆ ಹೊಲಿಯೋದು ಏನಪ್ಪ ಅಂದ್ರೆ ಬರೀ ಡ್ರೆಸ್ಗಳು ಸ್ಟಿಚ್ ಮಾಡೋದವು. ಹಾಗೆ ಏನು ಮಾಡತ್ತ ನೋಡ್ರಿ, ಇಂಥ ಬ್ಯಾಸಿಗೆದಿಂದ ಪಪ್ಪಾಯಿ ಹಣ್ಣು ತಿನ್ನಾಗತ್ತ ಮಟ ಮಧ್ಯಾಹ್ನದಾಗ. ಏನು ಮಾಡ್ಕೋಬೇಕಂತ ಮಾಡಿದಿ ಪಪ್ಪಾಯಿ ಹಣ್ಣು ತಿಂದು? ಹೀಗೆ ಕೈಗೆ ಮೈಗೆ ಗುಳ್ಳೆಗೆ ಒಲೆ ಯವ್ವ, ಸುಮ್ ಬಿಡು. ಬೇಡ ಭಾಗ್ಯ, ಒಂದೇ ಪೀಸ್ ತಿನ್ನು ಭಾಗ್ಯ, ಅಷ್ಟೆಲ್ಲ ತಿನ್ಬೇಡ. ಎದ್ದು ಹೋಗಿ ಹೇಳ್ಬಿಟ್ಲು, ಈಗಿನ ಕಿರಿಕಿರಿನೇ ಬೇಡ, ಒಳಗೋಗಿ ತಿನ್ನು ಅಂತ ಹೇಳ್ಬಿಟ್ಟು. ಇಲ್ಲಿ ಡ್ರೆಸ್ಸು ತೋರಿಸ್ತೀನಿ ಮುನ್ನ. ಇದು ವೇಲು ದುಪ್ಪಟ್ಟ ಎಲ್ಲ ಐತಿ ಇದರಲ್ಲಿ. ವೇಲು ದುಪ್ಪಟ್ಟ ಎರಡೂ ಒಂದೇ. ಇದು ಒಂದು ಡ್ರೆಸ್ಸು, ಇದು ಭಾಗ್ಯನಿಗೆ. ಇದು ಚಡ್ಚಣಿಂದ ನಮ್ಮ ಅಕ್ಕ ತೊಗೊಂಬಂದಿರೋ ಡ್ರೆಸ್ಸು. ಈ ರೀತಿ ಇದು ಹಳದಿ ಕಲರು. ಒಂದು ಗ್ರೀನ್ ಕಲರ್ ಈಗ ಆಲ್ರೆಡಿ ಹಾಕ್ಕೊಳಕತ್ತಾಳ. ಸ್ಟ್ಯಾಂಡ್ ಸ್ವಲ್ಪ ಇಲ್ಲಿ ಹಾಕಕ್ಕೆ ಬೇಕಂತ ಇಸ್ಕೊಂಡೆ. ಆಮೇಲೆ ನಿನ್ನೆ ಆರ್ಡ್ರ್ ಮಾಡಿರುವಂಥ ಡ್ರೆಸ್ಸು, ನಾನೇನು ಆರ್ಡ್ರ್ ಮಾಡಿಲ್ಲ, ನನಗೆ ಒಬ್ಬರು ಗಿಫ್ಟು ಕಳಿಸಿರುವಂಥ ಡ್ರೆಸ್ಸು. ಹೇಗಿದೆ ನೋಡ್ರಿ, ತೋರಿಸು ಭಾಗ್ಯ. ಹಿಡಿದು ನನಗೋಸ್ಕರ ಗಿಫ್ಟು ಪ್ರೀತಿಯಿಂದ ಗಿಫ್ಟ್ ಕಳಿಸೋರೆ ನೋಡಿ. ಇನ್ನೊಂದು ಇವತ್ತು ಬರೋದಿದೆ, ಹೇಳೋರು ಇವತ್ತೊಂದು ಬರ್ತದೆ ಅಂತ ಹೇಳ್ಬಿಟ್ಟು. ಹೊಚ್ಕೊಂಡು ಮಕ್ಕಳಕ್ಕೆ ಹೇಳಿಲ್ಲ ನಾನು ನಿನಗೆ ಹಿಡಿ ಅಂತ ಹೇಳೀನಿ. ಮೊಬೈಲ್ನ ಹಾಗೆ ಕಾಡ್ತೈತಿ, ನೀನು ಹಾಗೆ ಕಾಡ್ತಿಲ್ಲ. ಇದು ನೋಡಿ ಹೆಂಗೆ ಆಡ್ತೈತಿ. ಹೈ ತಲೆ ಕಟ್ತೇನು ಭಾಗ್ಯ? ಇನ್ನೆಲ್ಲಿಗೆ ಹೋಗಿದ್ರು ಹಿಂಗಾದಾಗ ಹೊಲಿದೆ ಮುಕ್ಕೊಳ್ಳೋದ. ಆಯ್ತು, ನಾವು ತೊಗೊಂಡು ಮುಕ್ಕೋತ ನಿಂದು ಡ್ರೆಸ್.
ತೋರ್ಸನ ದಿಮಾಕಿ ಮಾಡ್ತಾಳ ನೋಡ್ರಿ. ಮೀಶೋದಲ್ಲಿ ಆರ್ಡರ್ ಮಾಡಿ ತೊಗೊಂಡಿರುವಂಥ ಡ್ರೆಸ್ಸು. ಅಂದ್ರೆ ಮೀಶೋದಲ್ಲಿ ನಾನು ಆರ್ಡರ್ ಮಾಡಿ ತೊಗೊಂಡಿಲ್ಲ, ನನಗೆ ಮೀಶೋದಲ್ಲಿ ಆರ್ಡರ್ ಮಾಡಿ ಕಳಿಸಿರೋದು, ಗಿಫ್ಟ್ ಕಳಿಸಿರೋದು. ಚೆನ್ನಾಗೈತಲ್ಲ, ತುಂಬ ಖುಷಿ ಆಯಿತು. ಮತ್ತು ನನಗೆ ಈ ಕಲರ್ ನನ್ನ ಹತ್ರ ಇರಲೇ ಇಲ್ಲ. ಡ್ರೆಸ್ಸು ತುಂಬ ಚೆನ್ನಾಗಿದೆ. ಇದರಲ್ಲೊಂದು ಫೋಟೋ ಕೂಡ ಹಾಕ್ತೀನಿ ಆಮೇಲೆ ಬೇಕಂದರೆ. ನೋಡಿರಿ, ಭಾರಿ ಮಸ್ತ್ ಐತಿ ಕಲರು. ಇದೊಂದು ಸ್ಟಿಚಿಂಗ್ ಮಾಡ್ಕೋಬೇಕು. ಭಾಗ್ಯಂತ ಹೇಳಿದ್ನಲ್ಲ, ಹಳದಿ ಕಲರನ್ನು ಸ್ಟಿಚ್ ಮಾಡಬೇಕು. ಇಲ್ಲಿ ಬಟ್ಟೆಗಳು ನೋಡ್ರಿ ಎಷ್ಟು ಅದಾವ. ಈ ಸೀರೆ ಬ್ಲೌಸ್ಗಳು ಹೊಲ್ಕೋಬೇಕ್ರಿ. ಜಾತ್ರೆಗೆ ಹೊಲ್ಕೊಂಡು ಹೋಗ್ತೀನೋ ಹಂಗೆ ಹೋಗ್ತೀನೋ ಗೊತ್ತಿಲ್ಲ, ತಿಳಿದಿಲ್ಲ. ಎಲ್ಲ ಸ್ಟಿಚ್ ಮಾಡೋವದಾವು. ಈ ಸೀರೆ ಭಾಳ ಚಂದ ಐತಿ ನೋಡ್ರಿ. ಎಲ್ಲಿ ಚಂದ ಐತಿ ಸೀರೆ. ಈ ಸೀರೆ ಬ್ಲೌಸ್ ಹೊಲ್ಕೊಳ್ಳೋದೈತ್ರಿ. ಬಾರ್ಡ್ರ್ ಈ ಥರ ಐತಿ. ಇದು ತೋರಿಸಿ ಅನಿಸ್ತೈತೆ ಆಲ್ರೆಡಿ. ಭಾಳ ದಿನ ಹಿಂದಿನ ವಿಡಿಯೋದಾಗ ಅದಾವು. ಕಲರ್ ಈ ಸೀರೆ ಕಲರ್ ಡ್ರೆಸ್ ಕಲರ್ ಸೇಮ್ ಐತಿ ಭಾಗ್ಯ. ನೋಡು, ಸ್ವಲ್ಪ ಫರಕ್ ಅದಷ್ಟೇ ಅಲ್ಲ. ಚಂದ ಐತೆ ಸೀರೆ. ಅದನ್ನು ಬ್ಲೌಸ್ ಹೊಲಿಬೇಕು. ಆದ್ರೆ ಮೆತ್ತಗೈತಿ ಸೀರೆ. ಉಟ್ಕೊಂಡ್ರೆ ಮೈ ಮೇಲೆ ಹೆಂಗೆ ಕುಂದಿರ್ತೈತಿ ಗೊತ್ತಿಲ್ಲ. ಈಗಾರ ಮೆತ್ತಗೆ ಅನಿಸ್ತೈತಿ. ಇದು ಸಿಕ್ಕಾಪಟ್ಟಿ ಜರಿತದೆ. ಇದು ಒಂದು ಸೀರೆ ತೋರಿಸು. ಈ ಥರ ಐತ್ರಿ. ಇವೆರಡ್ರದ್ದು ಬ್ಲೌಸ್ ಹೊಲ್ಕೋಬೇಕು. ಸೀರೆ ಡಿಸೈನು ಇದೇ ಥರ ಅದ್ರಿ. ಫುಲ್ ಸೀರೆ ಹಿಂಗೆ ಇದೆ. ಇದು ಮ್ಯಾಲೆ ಸಣ್ಣ ಬಾರ್ಡ್ರ್ ಬರ್ತೈತಿ. ಬಾರ್ಡ್ರ್ ಅಷ್ಟೇ ತೋರಿಸಿ. ಬಿಚ್ಚಬೇಡ ಯವ್ವ, ನಾನು ಮಾಡ್ಸೋಕ್ಕಾಗಲ್ಲ ನೀನು ಬಿಚ್ಚಬೇಡ ಯವ್ವ ತಾಯಿ. ಇದು ಬ್ಲೌಸ್ ಪೀಸ್ ಬರ್ತೈತ್ರಿ. ಈ ಕಲರ್ ಬಾರ್ಡ್ರ್ ಕಲರ ಬ್ಲೌಸ್ ಪೀಸ್. ಇದು ಮ್ಯಾಲಿನ ಬಾರ್ಡ್ರ್, ತೆಳಗೆ ಬಾರ್ಡ್ರ್ ಈ ಥರ ಐತಿ ಸೀರೆದು. ನೋಡ್ರಿ, ಈ ಥರ ಬಾರ್ಡ್ರ್ ಬರ್ತದೆ ಸೀರೆದು. ಎಲ್ಲ ಚಂದ ಅದಾವ್ರಿ. ಬ್ಲೌಸ್ ಏನೋ ಹೊಲಿತೀನಿ ಬಿಡ್ರಿ. ಕುಂತು ಒಂದು ತಾಸನೇ ಬ್ಲೌಸ್ ಹೊಲ್ದು ಬಿಡ್ತೀನಿ. ಉಟ್ಕೊಳ್ಳೋದು ಹೇಳ್ರಿ. ಮೊದಲು ಹೊಲ್ದಿರೋ ಬ್ಲೌಸ್ ಉಟ್ಕೊಂಡಿಲ್ಲ ಬಿಟ್ಟಿಲ್ಲ. ಅವೆಲ್ಲ ಈ ಸದ್ದನದ ಬರ್ಲಾಗ್ಯಾವು. ದಪ್ಪ ಆಗ್ಬಿಟ್ಟಿನಿ. ಒಂದು ಬ್ಲೌಸ್ ಬರ್ಲಾಗ್ಯಾವ. ಇದನ್ನೂ ಹಂಗೆ ಹಾಕ್ಸಂತ ಹಂಗೆ ಇಟ್ಟೀನಿ. ಪಾಪ ಇಟ್ರೆ ಭಾಗ್ಯನಿಗೆ ಲಗ್ನಕ್ಕೆ ಆತಾವು. ಭಾಗ್ಯ ಲಗ್ನದಾಗ ಇವೇ ಎಲ್ಲ ಸೀರೆಗಳು ಹೊಲ್ದು ಬ್ಲೌಸ್ ಎಲ್ಲ ರೆಡಿ ಮಾಡಿ ಕೊಟ್ಟು ಕಳಿಸ್ಬಿಡುದ್ರಿ. ಮತ್ತು ಸುಮ್ಮನೆ ಯಾಕೆ ಮತ್ತೆ ಅವಾಗೆಲ್ಲ ಖರ್ಚು ಮಾಡ್ಕೊತ ಕುಂದ್ರೋದು. ಇವೇ ಎಲ್ಲ ಚಂದ ಅದಾವಲ್ಲ, ಇವನೇ ಬಣ್ಣ ಸುಣ್ಣ ಮಾಡಿ ಇವನೇ ಅಲಂಕಾರ ಮಾಡಿ ಕಳಿಸ್ಬಿಡೋದು. ಅದಿಲ್ಲ ಬಗ್ಗೆ ಹಳ್ಳಿ ಡಿಸೈನ್. ಅವಾಗ ಮತ್ತೆ ಈಗ ಹೆಂಗೆ ಹಳ್ಳಿ ಡಿಸೈನ್ ಬ್ಲೌಸ್ಗಳು ನೋಡಿ ಫುಲ್ ತೊಳಿಟ್ಟು ಪುಗ್ಗ ತೊಳಿಟ್ಟು ಹೊಲ್ಸಕತ್ತಾರಿಲ್ಲ. ಹಳ್ಳಿ ಡಿಸೈನ್ ಅದು ಆಗಿನ ಕಾಲದಾಗ ಹಾಗೆ ಹೊಲಿಸ್ತಿದ್ರು. ಈಗ ಮುಂದೆ ನೀ ಇದು ಲಗ್ನಕ್ಕೆ ಮಾಡ್ಕೊಳಕ್ಕೆ ಬರೋಷ್ಟರಲ್ಲೇ ತಿನ್ಬೇಡ ಸಾಕು. ಎಟ್ಟು ತಿತ್ತಿ ಅದನ್ನು ದಾಳಿ ಹೊಡ್ಲಿ ನೋಡ್ರಿ. ನಾ ಇಟ್ಟಾಳಿ ತಿನ್ನಕ್ಕೆ ಅದನ್ನೇನದ. ಮತ್ತು ಅವಾಗ ಹಳಿ ಫ್ಯಾಷನ್ ಮಾಡೋದು. ಅದನ್ನೇ ಹಳಿ ಮಾಡೆಲ್ ಫ್ಯಾಷನ್. ಓಕೆ ಬರ್ರಿ. ಇಲ್ಲ ಹಂಗೆ ಹಾಡ ಕೇಳ್ಕೊಂಡು ಮೊಬೈಲ್ ನೋಡ್ಕೊಂಡು ಬಟ್ಟೆ ಹೊಲಿಯೋದು. ಇನ್ನು ಶುರು ಮಾಡೋಂದ್ರೆ ಪಟ ಎಲ್ಲ ಬರೀ ಸ್ಟಿಚಿಂಗ್ ಮಾಡೋದ. ಕಟ್ಟಿಂಗ್ ಅಂತೂ ಏನಿಲ್ಲ. ಹೇಳಿದ್ನೆಲ್ಲ ಕಟ್ಟಿಂಗ್ ಏನಾದರೂ ಬೇಕಂದ್ರೆ ಖಂಡಿತ ಮಾಡಿ ಹಾಕೋಣಂತ. ಹಸಿಮೆಣ್ಸಿನ್ಕಾಯಿ ಕುಟ್ಟೋದು, ಕಣ್ಣ ಬಟ್ಟೆ ಹಾಕೊಳ್ಳೋದು, ಕಣ್ಣೆಲ್ಲ ಉರ್ಸ್ಕೊತಿರ್ಗಡವು. ನೋಡ್ರಿ, ಇಲ್ಲಿ ಮತ್ತೊಂದು ಪಾರ್ಸಲ್ ಬಂತು. ಡ್ರೆಸ್ಸು ಬಟ್ಟೆ ಹೊಲಿಯೋದು ಬಿಟ್ಟು ಬರೀ ಇದೇ ಮಾಡಿದೆ. ಇನ್ನೊಂದು ನಾಳೆಗೆ ಮಾಡಿದೆ. ಇನ್ನೊಂದು ಬರ್ತದ್ರಿ. ಇನ್ನೊಂದು ಬರೋದು. ಅದು ಡ್ರೆಸ್ ಅಲ್ರಿ, ಬೇರೆ. ಇದು ಬೇರೆ. ಬರೋಬ್ಬರಿ ಆಯ್ತು. ಹಾಕ್ಕೊಂಡೆ ಬಿಡು ಹಂಗೆ ಅದ್ರ ಮೇಲೆ. ತಲೆನಿಂದ ಕಾಲಿಂದ ಹಾಕ್ಕೊಳ್ಳೋದ. ಹಾಕೋ. ಚೇರ್ ತೆಗೀದು ನಡ್ಬರ್ಕಿಂದು. ಅದ ಹಾಕೋ. ಏನೇನು ಫ್ಯಾಷನ್ ಮಾಡಕತ್ಲಿ ಅವ್ವ ಭಾಗ್ಯ. ಅಲ್ಲಿ ರೊಕ್ಕ ತೆಗಿಬೇಕು. ನಿಮ್ಮ ಅಪ್ಪ ತೊಗೊಂಡ್ಬಿಡ್ತಾರೆ ಇನ್ನು. ಅದೇನು ಟೈಟ್ ಬರ್ತದ ಹಂಗ. ಡಾಡ ತಲೆ ಕೆರ್ಕೊಳ್ಳೋದಕ್ಕೂ ಅದು ಒಂದ್ರ ಮೇಲೆ ಒಂದು ಹಾಕ್ಕೊಂಡಿದ್ದಕ್ಕೂ ಹೆಂಗೆ ಕಾಣಕತ್ತೈತಿ ಗೊತ್ತ. ಚಂದ ಕಾಣ್ತೈತಿ. ಆ ಟೀ ಶರ್ಟ್ ಅದ ಹಂಗೆ ಅನ್ಸತ್ತು. ಹಂಗೆ ಹಂಗೆ ಮುಂದೆ ಬಿಡ್ಬೇಕದು. ಬಿಡು ಸೀದಾ ನೋಡಮ್ಮ. ತಿರ್ಗು ಫಿಟ್ಟಿಂಗ್ ಮಾಡ್ಕೋಬೇಕು. ಚಂದ ಆಯ್ತು ನೋಡು. ಅವಾಗ ಹಿಂಗೆ ಇಂಥವೇ ಹಾಕೋತಿದ್ದೆವು. ಹೇಳಿಲ್ಲ, ಹಳೆ ಡ್ರೆಸ್ಗಳೆಲ್ಲ ಬರಾಕತ್ತು ಈಗ. ಅವಾಗ ಹಿಂಗೆ ಇದ್ದು ಮಿಡ್ಡಿಗಳು ಬರ್ತಿದ್ವು. ಮಿಡ್ಡಿ ಅಂತಾರ.
ಇಂಥದಕ್ಕೆ ಡಿಸೈನೇ ನಂದು ಪಿಂಕ್ ಕಲರ್ ಇತ್ತು, ವೆಲ್ವೆಟ್ ಬಟ್ಟೆ ಅದು ಒಂದೇ ನಾ ಮಿಡಿ ಹಾಕ್ಕೊಂಡಿರೋದು. ಆ ಒಂದು ಮಿಡಿ ಮೇಲೆ ಲಗ್ನನೇ ಮಾಡಿಬಿಟ್ರೆ ನಾನು. ಒಂದೇ ಚೂಡಿದಾರ, ಎರಡೇ ಲಂಗ ದಾವಣಿ, ಒಂದೇ ಮಿಡಿ, ಒಂದು ಮಿಡಿ ಒಂದು ಅಂಗಿ, ಫ್ರಾಕ್ ಅಂತ ಹೇಳ್ತಿರಲ್ಲ ಅಂಥದ್ದೊಂದು ಫ್ರಾಕು, ಒಂದು ಮಿಡಿ. ಇಡೀ ನನ್ನ ಜೀವನನೇ ಕಳೆದ್ಬಿಟ್ಟೆ ಅದ್ರಾಗೆ. ಹೊಸ ಬಟ್ಟೆ ಅದು ಒಂದೇ, ಜಾತ್ರೆಗೆ ಒಮ್ಮೆ ಹಾಕ್ಕೊಳ್ಳೋದವು. ಬೈತಾರೆ ಹೋಗಲಿ. ನೋಡ್ರಿ ಇದು ಭಾಗ್ಯ ಚೀಲ ಹೊಲ್ದಿದ್ಲು. ಡಿ ಮಾರ್ಟಿಗೆ ಹೋಗಿದ್ಲು. ಡಿ ಮಾರ್ಟಿಗೆ ಹೋಗ್ಬೇಕಾದ್ರೆ ಇದನ್ನು ಹೊಲ್ದಳು. ತೊಗೊಂಡು ಹೋಗ್ಬೇಕು ಡಿ ಮಾರ್ಟಿಗೆ, ಮಾಲ್ ಹಾಕೊಂಬರ್ಲಕ್ಕಂತೆ ಹೊಲ್ಕಿಸಿ ಮರ್ತಿಲ್ಲೇ ಬಿಟ್ಟು ಹೋಗಿಸಿಂದ್ರೆ ಅನ್ನೋದ ಈ ಚೀಲ ಇಲ್ಲೇ ಬಿಟ್ಟು ಹೋಗಿ ಇಂಥ ಚೀಲ ಹಾಕೊಂಬಂದಾಡ್ರಿ. ಏನೇನು ತೊಗೊಂಡು ತೋರಿಸ್ ನೋಡು. ಪಟ ಪಟ ತೋರಿಸ್ಬೇಕು, ಟೈಮ್ ಆಗ್ತದಲ್ಲ ನಮಗೆ. ರಸನ ಇದಕ್ಕೆ ಮುಚ್ಚಿಟ್ಕೋತಿ, ತೋರ್ಸದ್ ಬಿ. ಜೀರಿಗೆ ಪಟ ಪಟ ತೋರಿಸು. ರಸನ ಜಲ್ದಿ ಜಲ್ದಿ ಆಡ್ಬೇಕು ಕೈ ಹೆಣ್ಮಕ್ಳದ್ದು ಯಾವತ್ತು. ಬಿಳಿ ಸಾಸಿವೆ, ಅರಿಶಿಣ, ಚೆನ್ನಾಗಿ ಬೇಳೆ, ಮೊಸರು ದಾಲ್ ಅಂತ ಹೇಳ್ತಾರಲ್ಲ, ಉದ್ದಿನ ಬೇಳೆ, ಹೆಸರು ಬೇಳೆ, ಮತ್ತೆ ಸಕ್ರೆ. ಚಕ್ಲಿಯಲ್ಲಿ ಅವನಿನ್ನು ತಂದಿಲ್ಲ ರೋ ನಡಿ ಚಕ್. ಬಿಳಿ ಸಾಸಿವೆ ತರ್ಸಿನಿ ನೋಡ್ರಿ ನಿಮ್ಮ ಸಲುವಾಗಿ ವಿಡಿಯೋ ಮಾಡ್ಬೇಕಂತೇಳಿ ತರ್ಸೀನಿ. ನನ್ನ ಬಳಿ ಖಾಲಿ ಆಗಿತ್ತು, ನೀವು ಕೇಳಕತ್ತಿದ್ರಲ್ಲ ಅದ್ರ ಸಲಿಂದ ಈ ಬಿಳಿ ಸಾಸಿವೆ ತರ್ಸೀನಿ. ಇದೇನು ಎತ್ತ ಅಂತ ನೆಕ್ಸ್ಟ್ ನಾಳೆ ವಿಡಿಯೋ ಬರ್ತೈತಿ, ನೋಡಕತ್ರಿ. ನೋಡ್ರಿ ಚಪ್ಪಲಿ, ಒಂದು ಜೋಡಿ ಚಪ್ಪಲಿ ತಂದ ಭಾಗ್ಯ. ಹಿಂಗೆ ಅವ್ರ ಚಪ್ಪಲಿ ಎಲ್ಲ ಟ್ರೆಂಡ್ ರೀ. ಎಲ್ಲ ಮ್ಯಾಗಿ ತಿನ್ನೋದು ಟ್ರೆಂಡ್, ಇದು ರಸನ ಕುಡಿಯೋದು ಟ್ರೆಂಡ್, ಈ ಚಪ್ಪಲಿ ಹಾಕೊಳ್ಳೋದು ಟ್ರೆಂಡ್. ಜೀವನಾನೇ ಒಂದು ಟ್ರೆಂಡ್ ಆಗ್ಬಿಟ್ಟೈತಿ. ನಂದಂತರೂ ಜೀವನ ಹರಿದೇನದ ಊರು ಬಾಗ್ಲಾಗೈತಿ. ಅಯ್ಯ ನಡೆಸ್ರಿ ಜೀವನ ನಿಮ್ದು ಹಂಗೆ. ಏನು ಎಲ್ಲ ಮ್ಯಾವ್ ಅಂತದ, ಎಲ್ಲ ಅಲ್ಲಿ ಕೂತದಾಗ ಎಲ್ಲಿ ಅಲ್ಲಿ ಕೂತಿದ್ದು ಕಾಣಲ್ಲ ಬಿಡು, ಹೋಗ್ಲಿ ಕಡೆ. ಟ್ರೆಂಡ್ ಮಾಡ್ರಿ ಎಂಜಾಯ್ ಮಾಡ್ರಿ, ನಿಮ್ಮದೈತಿ ಜೀವನ. ಏನು ವಾವ್, ಓ ಭಾಗ್ಯನ ಚಪ್ಪಲಿ ವಾವಾ, ಅಷ್ಟು ಚೆನ್ನಾಗಿದಾವ. ಬೆಕ್ಕು ಹೇಳಕತ್ತ ಭಾಗ್ಯ ನಿನ್ನ ಚಪ್ಪಲಿ ವಾವ್ ಅಂತ. ವಾವ್